ಇದೆ ನೋಡು, ಇದೆ ನೋಡು, ಇದುವೇ ಗೊತ್ತಿಲ್ಲ ಮಾರ. ಜಡ್ಜಿನ ಮನೆ ಹತ್ರ ಇದ್ದೇವೆ ನಾವೀಗ. ಆ ರೋಡಲ್ಲಿ ಅಟ್ಲೀಸ್ಟ್ ಒಂದು ನಂಬರ್ ಇದೆ. ಅವನ್ ಮಾಡ್ತಾನ ಫೋನ್. ಕೂಡ್ತೀರ ಅಂಚಾಡ್ದಾರ ಅಲ್ಲಪ್ಪೊಡೆ ತಿಂದಂದಿರು ಅಲ್ಲಪ್ಪಂದು ಕೆಲಸ ಆತನ ಕೆಲವರ 1 ವರ್ಷ 2 ವರ್ಷ 5 ವರ್ಷ ಅವು ದುಂಬೆ ಬರೆಪ ಅದನ್ನ ಆಯ್ತು ಆದಾಗಿಡು ಐನ ಬರ್ತನೆ ಎಂಕ್ಲನ ಬೋರ್ಜಿ ಮೂಲ ಗಾರ್ಮೆಂಟ್ ಸ್ಥಳ ಉಂಡು ಅಂತ ಕೋರ್ನ ಮಿತ್ತು ಅಂದೆ ಇತ್ತೆ ತೂನಾಗ ಈ ಜನದಾಯ್ತು ಆ ಥರ ಸುದ್ದಿ ಇದ್ದಿ ಸುದ್ದಿ ಅಂತ ಉಳ್ಳೈಕೊಳ್ಳೋದು ಉಳ್ಳೈಲು ಅತ್ತೆ ದುಂಬೆ ಇಂದಕ್ಕೆ ಅಳಪಾದ 35-40 ವರ್ಷ ಅವನು ಬರ್ತದೆ ಪತ್ತಿಗೆ ಅವು ಸರ್ವೆ ನಂಬರ್ 10 ಆತನಿಗೆ ಅಲತ್ತು ಹೊಂಡ ಪ್ರೈವೇಟ್ ಲಕ್ಷ ಬರ್ಪುಜ ಅವು ಬರ್ಪುಜ ಫುಲ್ ಹಾಕೊಂಡ ಕಂಪ್ಲೇಂಟ್ ಕೊಡ್ತಿದ್ದ ಏಚಿಲ್ಲ ಕೊಡ್ತೀರ ಐನ ಎಂಬರ್ ಐನ ಸರ್ಕಾರ ಅಳತ್ತು ಕೊರೋಡು ಉಂಡು ಇಂದರ್ದಿಂಚಿ ಹಾಕ್ಲನ ಬೇತ ಹಾಕ್ಲನ ಬುಕ್ ಅಂದರ್ದಿಂಚಿ ರಿಬ್ಬನ್ದು ಇತ್ತೆ ಈ ಜನ ಅಳಪ್ಪತನೇ ಜೆತ ಅಂతున్నాయి ఆడు గన కట్టండి అవి ఇtte అక్కలన ఎంకలన జాగే సేర్న ಅಂತ ಅನ್ಕೊಂಡ ಅಕ್ಕಲು ಲಕ್ಷಾರ್ ಬಂತಾರ ಕೆರವಂತಿ ರೀತಿ ಸ್ಟಾರ್ಟ್ ಹಾಕುನಾತಿ ದೇತು ಟರೆ ಬಿದಾಡ್ತೀನಿ ಅವು ಡೂಪ್ಲಿಕೇಟ್ ಆತ ಜನತ ತಾನಿಗೆ ಪುರ್ಸೋತಿ ಜೋಳ ಲೈನ್ ಬೋರ್ಡ್ ಅಂತ ಕಟ್ಟಬೇಕಲ್ಲ ಪುರ್ಸೋತ ತೆಂಗ್ ಬೆಳೆ ಇರಲ್ಲ ನಿಕ್ಲು ಪೊಂಜೋನ ಹಾಕಲು ಬಾತೇರ್ಲೆ ಕನ್ನಡ ಗೊತ್ತಿದ್ದವರು ಕನ್ನಡ ಐತಿ ಗೊಂತಿತ್ತು ನಾಕಲು ಪೊಂಜೋನ ಹಾಕಲು ಲತ ಬಾತೇರಾ ನಿಕ್ಕು ಅಂತಂದ ಗಾಳಿ ಉಂಟು ಸಮಸ್ಯೆ ಈಗ ಏನಂದ್ರೆ ನಮ್ಮ ಸ್ಥಳಕ್ಕೆಲ್ಲ ಆ ದಂಬೆಕಾಣ ಸದಸ್ಯರ ಈ ಬಂದು ಇದು ನನ್ನದೇ ಜಾಗೆ, ಸರ್ಕಾರದು ಕೊಟ್ಟ ಜಾಗೆ ನನ್ನದಂತ ಅವರೀಗ ವಾದಕ್ಕೆ ನಿಲ್ಲಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಯನ್ನು ನಾವು ಕೇಳುವಾಗ ಪೊಲೀಸ್ ಅಧಿಕಾರಿಯನ್ನು ಅವರನ್ನೆಲ್ಲ ತಂದು ಇಲ್ಲಿ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಎರಡನೇ ಎಂತ ಅಂದ್ಕೊಂಡು ಆ ಗೌರ್ಮೆಂಟ್ ಸರ್ವರು ಬಂದು ನಾವು ಆಕ್ಷೇಪ ಅಳತೆ ಮಾಡಲಿಕ್ಕೆ ಕೂಡುದು ಅಂತ ನಾವು ಹೇಳಿದ್ದೇವೆ. ಅಲ್ಲಿ ಹೋಗಿ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಂತ ಅಂತ ಆಕ್ಷೇಪಣೆ ಕಂಪ್ಲೇಂಟ್ ಅಂತ, ಅದನ್ನು ಉಲ್ಲಂಘನೆ ಮಾಡಿ ಅವರು ಈಗ ಬಂದು ಬಲಾತ್ಕಾರದಲ್ಲಿ ಆ ಕೆರೆಯ ಜಾಗವನ್ನೆಲ್ಲ ಅಳತೆ ಮಾಡಿದ್ದಾರೆ. ಇನ್ನು ಅಲ್ಲಿ ನೀರು ತೆಗಿಲಿಕ್ಕೆ ನಮಗೆ ಹೋಗಲಿಕ್ಕೆ ದಾರಿ ಇಲ್ಲ. ಅದಕ್ಕೆ ಅವರೆಲ್ಲ ಲಂಚ ತಗೊಂಡು ಆ ಜಾಗವನ್ನೆಲ್ಲ ಒಂದು ದಿನದಲ್ಲಿ ಅದಕ್ಕೆ ನಕ್ಷೆ ಎಲ್ಲ ಮಾಡಿ ಬಿಡ್ತಾರೆ. ಅವರೇ ಪ್ರೈವೇಟ್ ನಕ್ಷೆ ಎಲ್ಲ ಮಾಡಿ ಕೊಡ್ತಾರೆ. ಅದೆಲ್ಲ ನಮಗೆ ಗೊತ್ತುಂಟು. ಮೊನ್ನೆ ಆ ಸರ್ವರ್ ಹತ್ರ ನಾನು ಕೇಳುವಾಗ ಅವನು ದಪ್ಪ ಮಾತಾಡಿದ್ದಾನೆ, ಪೆದಂಬ ಎಲ್ಲ ಮಾತಾಡಿದ್ದಾನೆ. ಅದಕ್ಕೆ ನಾನು ಸಹ ನೋಡ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕೆ ಈ ಮಾಳಿಂಗೇಶ್ವರನ ಮಣ್ಣಿಗೆ ಬಂದವರು ನಮಗೆ ಉಪದ್ರ ಮಾಡುವುದು ಅದು ಒಳ್ಳೆಯದಲ್ಲ. ನೀರಿಗೆ ಎಂತ ಮಾಡ್ತೇವೆ? ನೀರಿಗೆ ಇನ್ನು ಅವರು ಅವರ ಹತ್ರ ಯಾರು ಹೇಮನಾಥ ಶೆಟ್ಟರನ್ನ ಹತ್ರ ನಾವು ಹೋಗಿ ಹೇಳಿದೆವು, ನಾನು ಬೋರು ತೆಗೆದು ಕೊಡ್ತೇನೆ ಅಂತ ಹೇಳಿದರು. ಅದೆಲ್ಲ ಶಾಶ್ವತ ಅಲ್ಲ. ಅಲ್ಲಿ ಮೇಲೆ ಸಹ ಗುಳಿಗನ ಕಟ್ಟೆ ಉಂಟು, ಅಲ್ಲಿ ಸಹ ಬಂದು ಹೇಳಿದ್ದಾರೆ ಅವರು. ನಾವು ಇಲ್ಲದಾಗ ಅದಕ್ಕೆ ಒಂದು ಮಾಣಿ ಅಂತ ಇಟ್ಟಿದ್ದೇವೆ ನಾವು ಗುಳಿಗ ದೈವಕ್ಕೆ. ಅವರೇ ಬಂದು ಅದಕ್ಕೆ ಅಗರಬತ್ತಿ ಇಡುವುದು ಮತ್ತು ಹಾಳು ಇಡುವುದು ಮತ್ತು ಶರಾಬೆಲ್ಲ ಇಡುವುದು ಅವರ ಖುಷಿನಲ್ಲಿ. ಅದು ಹಾಗೆಲ್ಲ ಇಡಬಾರ್ದು ಅಂತ ಮೊನ್ನೆ ನಾನು ಹೇಳಿದ್ದೇನೆ. ಅವರು ಕೇಳುವುದಿಲ್ಲ. ಇಲ್ಲಿ ಅವರ ಜಾಗ ಬರುವಾಗ ಒಂದು 50-60 ಜನವನ್ನು ತಗೊಂಡು ಬರ್ತಾರೆ. ಎಲ್ಲ ಕತ್ತಿ ದೊಣ್ಣೆ ಎಲ್ಲ ಹಿಡ್ಕೊಂಡು ಬರ್ತಾರೆ. ನಾವಿಲ್ಲಿ ಸ್ವಲ್ಪ ಜನ ಇರುವುದು.
ಅವರು ದುಡ್ಡಿದ್ದವರು, ನಾವು ಪಾಪದವರು, ನಮಗೆ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ ಸರಿ ಆಯ್ತು ಓಕೆ. ಎಂತ ಆಯ್ತಕ್ಕ ಹೇಳಿ? ಅದೇ ನಮ್ಮ ಜಾಗಕ್ಕೆ ಅವರು ಉಪದ್ರ ಮಾಡ್ತಿದ್ದಾರೆ. ನಮ್ಮ ಜಾಗವನ್ನು ನಮಗೆ ಬಿಟ್ಟು ಕೊಡ್ಬೇಕಷ್ಟೇ. ನಿಮ್ಗೆ ಯಾರು ಕೊಟ್ಟದ್ದು ಜಾಗ? ಎಲ್ಲಿ ಟೆಂಪಲ್ ಅಲ್ಲಿ ಇದು ಸರ್ಕಾರದಿಂದ ಕೊಟ್ಟ ಜಾಗ 5 ಸೆನ್ಸ್ ಎಲ್ರಿಗೂ. ನಾವು ಮನೆ ನಿವೇಶನ ಅಂತ. ಅದಕ್ಕೆ ಅವರು ನಮ್ಮ ಜಾಗಕ್ಕೆ ಬಂದು ಉಪದ್ರವ ಎಲ್ಲ ಮಾಡಬಾರ್ದು. ನಾವು ಎಷ್ಟು 36 ಜನ ಕುಟುಂಬ ಉಂಟು ಇಲ್ಲಿ. ಅವರಿಗೆಲ್ಲ 5 ಸೆನ್ಸ್ ಜಾಗ ನಮ್ಗೆ ಅಂತ ಕೊಟ್ಟು ಬಿಟ್ಟರೆ ಸಾಕು. ನೀರಿನ ಸಮಸ್ಯೆ ಅದೇ. ಅವರು ಮೊದಲು ಒಂದು ಕೆರೆ ಇತ್ತು, ಅದನ್ನ ಕೆರೆಗೆ ಮಣ್ಣೆಲ್ಲ ಹಾಕಿ ಮುಚ್ಚಿದ ಮೇಲೆ ನಮ್ಮ ಹತ್ರ ಬಂದು ಹೇಳಿದ್ರು, ಅದನ್ನು ನಾವು ನಿಮಗೆ ಬೋರ್ವೆಲ್ಲ ಹಾಕಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿ. ಅದು ಕೂಡ ಅವರು ಎಂತ ಮಾಡಲಿಲ್ಲ. ಈಗ ನಮಗೆ ತುಂಬಾ ತೊಂದರೆ ಆಗ್ತಿದೆ ನೀರಿನ ಸಮಸ್ಯೆಗೆ. ನೀರು ಅದನ್ನೇ ಯೂಸ್ ಮಾಡ್ತಿದ್ರ ನೀವು? ನೀರನ್ನು ಅದನ್ನೇ ಯೂಸ್ ಮಾಡ್ತಿದ್ದೀವಿ ನಾವು. ಎಲ್ಲ ಹೇಳಿದ್ದೀವಿ ನಾವು ಎಲ್ರು. ಅವರು ಕೂಡ ಹೇಳುದಾಗೆ ನೀವು ಆವತ್ತು ನಮ್ಗೆ ಗೊತ್ತಿರ್ಲಿಲ್ಲ ಅದು ಎಂತ ಆಗ್ತದೆ ಎಂತ ಹೋಗ್ತದೆ ಅಂತ. ಹೌದು ಹಾಗೆ. ಪೂರ್ಣಿಮಾ ಅಂತ ಹೇಳಿ.